ವೀಕ್ಷಕರೇ ನಮಸ್ಕಾರ. ಈಗ ಎಷ್ಟೊಂದು ಜನ ಈ ಮೊಸರು ಜೊತೆಗೆ ಮೀನು ತಿನ್ನಬಾರ್ದು, ಮಾವಿನ ಹಣ್ಣು ತಿನ್ನಬಾರ್ದು, ಸ್ಕಿನ್ ಚರ್ಮದ ಸಮಸ್ಯೆ ಬರುತ್ತೆ, ಕೆಲವೊಂದು ಫ್ರೂಟ್ಸ್ ಎಲ್ಲ ಮೊಸರು ಜೊತೆ ತಿನ್ನಬಾರ್ದು. ಈ ಕೋಟ್ಯಾಂತರ ಜನ ಹಲವಾರು ಥರದ ಈ ಥರದ್ದು ರೂಲ್ಸ್ನ ಫಾಲೋ ಮಾಡ್ತಾ ಇರ್ತೀವಿ. ಇದರಲ್ಲಿ ಏನಾದರೂ ಸತ್ಯ ಇದೆಯಾ ಅಥವಾ ಇದು ಒಂದು ಮೂಢನಂಬಿಕೆನ ಯಾವುದೋ ಜನ್ರೇಷನಿಂದ ಜನ್ರೇಷನ್ಗೆ ಪಾಸ್ ಆಗಿರೋದು? ಈ ವಿಡಿಯೋಲಿ ನಾನು ಹೇಳ್ತೀನಿ ವೈಜ್ಞಾನಿಕವಾಗಿ ಈಗ ಮೊಸರು ಜೊತೆ ಯಾವ ಒಂದು ಆಹಾರನ ತಿನ್ಬೋದು, ಯಾವ ಆಹಾರನ ತಿನ್ನಬಾರ್ದು, ಇದರಿಂದ ನಿಜವಾಗ್ಲೂ ನಮಗೆ ಸಮಸ್ಯೆ ಆಗುತ್ತಾ ಅಂತ. ಸೊ ಇದನ್ನು ನಾವು ವೈಜ್ಞಾನಿಕವಾಗಿ ಈ ವಿಡಿಯೋಲಿ ನೋಡೋಣ. ಈಗ ಮೊಸರು, ಈ ಕರ್ಡ್, ಯೋಗರ್ಟ್ ಅಂತ, ಈಗ ಮೊಸರಲ್ಲಿ ಏನದು, ಅದು ಒಂದು ಹೆಲ್ತಿಯಷ್ಟು ಒಂದು ಫರ್ಮೆಂಟೆಡ್ ಫುಡ್. ಅದು ಪ್ರತಿಯೊಬ್ಬರು ತಿನ್ನಲೇಬೇಕಾಗಿರೋ ಅಂಥ ಒಂದು ಆಹಾರ. ಅದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಪ್ರೋಬಯೋಟಿಕ್ಸ್ ಅಂತೀವಲ್ಲ, ನಮಗೆ ಪ್ರೋಟೀನ್ ಇರುತ್ತೆ, ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಸೊ ಎಷ್ಟೊಂದು ಜನಕ್ಕೆ ಅದರಿಂದ ಡೈಜೆಷನ್ ಸಮಸ್ಯೆ ಇಂಪ್ರೂವ್ ಆಗುತ್ತೆ, ಅವರ ಡೈಜೆಷನ್ ಹಾಳಾಗೋದಕ್ಕಿಂತ. ಸೊ ಕೆಲವ್ರು ಏನಾಗ್ತಾರೆ ಅಂದರೆ, ಇದನ್ನು ನೀವು ಮೊಸರು ಜೊತೆಗೆ ಮಿಕ್ಸ್ ಮಾಡಬೇಡಿ, ಈ ಫುಡ್ಡು ಒಂಥರ ಡೇಂಜರಸ್ ಕಾಂಬಿನೇಷನು, ಇದು ತಿಂದರೆ ನಿಮಗೆ ಬೇರೆ ಥರ ಸಮಸ್ಯೆ ಆಗುತ್ತೆ, ಈ ಥರದ್ದು ಹಲವಾರು ಥರದ್ದು ಕನ್ಫ್ಯೂಷನ್ ಇರುತ್ತೆ. ಯಾಕಂದರೆ ನಿಜವಾಗ್ಲೂ ಆ ಕಾಂಬಿನೇಷನ್ನು ನಮಗೆ ಒಂಥರ ಟಾಕ್ಸಿಕ್ಕಾ ಅಥವಾ ಕೆಲವ್ರಿಗೆ ಮಾತ್ರ ಅದು ಡೈಜೆಸ್ಟಿವ್ ಸ್ವಲ್ಪ ಏನಾದರೂ ಸಮಸ್ಯೆ ಬರುತ್ತಾ ಅನ್ನೋದು ಅದು ಸಪ್ರೇಟು. ಈಗ ಮೊದಲನೇದಾಗಿ ನೋಡೋಣ, ಮೀನು ಮತ್ತು ಈ ನಮ್ಮ ಮೊಸರು, ಫಿಶ್ ಆ್ಯಂಡ್ ಕರ್ಡ್ ಕಾಂಬಿನೇಷನ್. ಎಷ್ಟೊಂದು ಜನ ಸ್ಕಿನ್ನಲ್ಲಿ ವೈಟ್ ಪ್ಯಾಚ್ ಬರುತ್ತೆ, ಚರ್ಮದ ಸಮಸ್ಯೆ ಬರುತ್ತೆ, ಹಲವಾರು ಡೈಜೆಸ್ಟಿವ್ ಪ್ರಾಬ್ಲಮ್ ಆಗುತ್ತೆ, ತೊಗೊಬೇಡಿ ನೀವು ಫಿಶ್ ಜೊತೆಗೆ ಮೊಸರು ಅಂತಾರೆ. ಫಿಶಲ್ಲಿ ಪ್ರೋಟೀನ್ ಇರುತ್ತೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ಮೊಸರಲ್ಲಿ ಪ್ರೋಟೀನು, ಪ್ರೋಬಯೋಟಿಕ್ಸ್ ಇರುತ್ತೆ. ಸೊ ಗ್ಯಾಸ್ಟ್ರೆಂಟ್ರಾಲಜಿ ಕಡೆಯಿಂದ ಒಂದು ಡೈಜೆಸ್ಟಿವ್ ಸ್ಟ್ಯಾಂಡ್ ಪಾಯಿಂಟಿಂದ ನೋಡಬೇಕಾದ್ರೆ ವೈಜ್ಞಾನಿಕವಾಗಿ ಯಾವುದೇ ರೀತಿಯ ಒಂದು ಎವಿಡೆನ್ಸ್ ಅನ್ನೋದಿಲ್ಲ ಫಿಶ್ ಜೊತೆ ನೀವು ಮೊಸರನ್ನ ತಗೊಬಾರ್ದು, ಅದರಿಂದ ನಮ್ಮ ಶರೀರಕ್ಕೆ ಹಾನಿ ಆಗುತ್ತೆ, ಟಾಕ್ಸಿಕ್ ಅದು ಅದರಿಂದ ಅಂತೇಳಿ, ಹಾರ್ಮ್ಫುಲ್ ಇಂಟ್ರಾಕ್ಷನ್ ಅಂತ ಯಾವುದೂ ಇಲ್ಲ ವೈಜ್ಞಾನಿಕವಾಗಿ. ಈಗ ಕೆಲವರಿಗೆ ಕೆಲವೊಂದು ಟೈಮು ಫಿಶ್ಶು, ಕರ್ಡು ಎಲ್ಲೋ ತಿಂದಾಗ ಹೆವಿ ಅನಿಸುತ್ತೆ, ಅವ್ರಿಗೇನೋ ಆಲ್ರೆಡಿ ಸ್ವಲ್ಪ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೋ ಏನೋ. ಕೆಲವೊಂದು ಟೈಮು ಫಿಶ್ಶು, ಸೀ ಫುಡ್ ಇವೆಲ್ಲ ಕೆಲವ್ರಿಗೆ ಅಲರ್ಜಿ ಇರುತ್ತೆ, ಕೆಲವೊಂದು ಟೈಮ್ ಫಿಶಲ್ಲೇ ಕಂಟ್ಯಾಮಿನೇಷನ್ ಇರ್ಬೋದು, ಅಥವಾ ಅವ್ರಿಗೆ ಬೇರೆ ಡೈಜೆಸ್ಟಿವ್ ಸಮಸ್ಯೆಗಳಿರುತ್ತೆ. ಹಾಗಾಗಿ ಅದನ್ನು ಅವರು ಫಿಶ್ ಆ್ಯಂಡ್ ಕರ್ಡ್ ಆ ಕಾಂಬಿನೇಷನ್ ಮೇಲೆ ಬ್ಲೇಮ್ ಮಾಡಬಾರ್ದು. ಯಾಕಂದರೆ ಆ ಎರಡೂ ಒಟ್ಟಿಗೆ ತಗೊಳ್ಳೋದ್ರಿಂದ ಏನೂ ಹಾನಿ ಏನಾಗೋದಿಲ್ಲ. ನೀವು ಸ್ಪೆಸಿಫಿಕ್ ಆಗಿ ನೋಟಿಸ್ ಮಾಡ್ತಾ ಇದ್ದರೆ ಆ ಕಾಂಬಿನೇಷನ್ನ ನೀವು ಅವಾಯ್ಡ್ ಮಾಡಿ. ಫಿಶ್ ತಿಂದಾಗ ನೀವು ಬೇಕಾದರೆ ಮೊಸರನ್ನ, ಮಜ್ಜಿಗೆನ ಆಮೇಲೆ ಲೇಟಾಗಿ ತೊಗೊಬೋದು. ಇನ್ನೊಂದು ಏನಂದರೆ, ಈ ಮಾವಿನ ಹಣ್ಣು ಮತ್ತು ಮೊಸರು, ಎಷ್ಟೊಂದು ಜನ ಈಗ ಬೇಸಿಗೆ ಕಾಲದಲ್ಲೆಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ. ಈಗ ಕೆಲವರು ಮ್ಯಾಂಗೋ ಲಸ್ಸಿ ಅಂತ ಮಾಡ್ಕೊತಾರೆ, ಅದು ಕೆಲವರು ತುಂಬ ಅನ್ಹೆಲ್ತಿ, ತಗೊಳ್ಳೇಬೇಡಿ ಅಂತ. ಈಗ ಮಾವಿನ ಹಣ್ಣು ಮತ್ತು ಈ ಒಂದು ಮೊಸರು ಅವು ಎರಡು ಪರ್ಫೆಕ್ಟ್ಲಿ ಸೇಫ್. ಯಾಕಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇರುತ್ತೆ. ಬಟ್ ಹಾಗಂತ ಹೇಳ್ಬಿಟ್ಟು ಜಾಸ್ತಿ ಮಾವಿನ ಹಣ್ಣು ತಿಂದರೆ ಅದರಲ್ಲಿ ನೈಸರ್ಗಿಕವಾಗಿರೋ ಸಕ್ಕರೆ ಅಂಶನೂ ಜಾಸ್ತಿ ಇದೆ. ಆಮೇಲೆ ಮೊಸರು, ಇದಕ್ಕೆಲ್ಲ ಸ್ವಲ್ಪ ಬೆಲ್ಲ, ಸಕ್ಕರೆ ಎಲ್ಲ ಹಾಕೊಂಡ್ಬಿಟ್ರೆ ಹೈ ಶುಗರ್ ಲೋಡಿಂದ ಅದರಿಂದ ಅವರಿಗೆ ಹೊಟ್ಟೆ ಉಬ್ಬರ, ಗ್ಯಾಸು, ಈ ಎಸ್ಪೆಷಲಿ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಕೆಲವರಿಗೆ ಡೈಜೆಸ್ಟಿವ್ ಸಿಸ್ಟಮ್ಮು, IBS ಇರೋರಿಗೆ. ಸೊ ಅದು ಪ್ರಾಬ್ಲಮ್ ಬರೋದು ಮೊಸರು ಆಮೇಲೆ ಈ ಮಾವಿನ ಹಣ್ಣು ಕಾಂಬಿನೇಷನಿಂದಲ್ಲ, ಅದರಿಲ್ಲರೋ ಶುಗರಿಂದ. ಸೊ ಹಾಗಾಗಿ ಕೆಲವರು ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಹಲವಾರು ಫ್ರೂಟ್ಸ್ ಜೊತೆಗೆ ತಿನ್ನಬಾರ್ದು ಅದು ಇದು ಅಂತ. ಈಗ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿ, ಎಷ್ಟೊಂದು ಜನ ಯೋಗರ್ಟ್, ಈಗ ಮೊಸರು, ಇದ್ರ ಜೊತೆಗೆಲ್ಲ ಬೆರೀಸು, ಬಾಳೆಹಣ್ಣು, ಆ್ಯಪಲ್ಲು, ಹಲವಾರು ಥರದ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಡೈಲಿ ತಿಂತಾ ಇರ್ತಾರೆ. ಸೊ ಈ ಫ್ರೂಟ್ ಮತ್ತು ಆಮೇಲೆ ಮೊಸರದು ಕಾಂಬಿನೇಷನ್ನು ಒಂದು ನ್ಯೂಟ್ರಿಷಿಯಸ್ ಕಾಂಬಿನೇಷನ್ನು. ಕನ್ಫ್ಯೂಷನ್ ಬರೋದು ಕೆಲವರಿಗೆ ಅದರಿಂದ ಹೊಟ್ಟೆ ಉಬ್ಬೋದಾಗ್ತಾ ಇರುತ್ತೆ. ಸೊ ಅದು ಯಾಕಾಗುತ್ತೆ ಅಂದರೆ, ಈಗ ಫ್ರೂಟಲ್ಲಿ ನೋಡಿ, ಹಣ್ಣುಗಳಲ್ಲಿ ನೈಸರ್ಗಿಕವಾಗಿರೋ ಸಕ್ಕರೆ ಇರುತ್ತೆ, ಮೊಸರಲ್ಲಿ ಲ್ಯಾಕ್ಟೋಸು, ಪ್ರೋಟೀನ್ ಎಲ್ಲ ಇರುತ್ತೆ. ಕೆಲವರಿಗೆ ಸೆನ್ಸಿಟಿವ್ ಡೈಜೆಸ್ಟಿವ್ ಸಿಸ್ಟಮು, ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಅಂತ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಗ್ಯಾಸು, ಸ್ವಲ್ಪ ಇಂಟೆಸ್ಟೈನಲ್ ಫರ್ಮೆಂಟೇಷನ್ ಎಲ್ಲ ಆಗ್ತಾ ಇರುತ್ತೆ ಕರಳಲ್ಲಿ. ಸೊ ಹಾಗಂತ ಹೇಳ್ಬಿಟ್ಟು ಆ ಕಾಂಬಿನೇಷನ್ ಆಫ್ ಫುಡ್ಡಿಂದ ಆಗ್ತಾ ಇರೋದಿಲ್ಲ. ಇನ್ನೊಂದು ಜೆನ್ಯೂನ್ ಆಗಿ ತೊಂದರೆ ಕೊಡೋ ಅಂಥ ಕಾಂಬಿನೇಷನ್ನು ಮೊಸರು ಜೊತೆ ಯಾವ ಫುಡ್ ತಿನ್ನಬಾರ್ದು ಅಂದರೆ, ಈ ಫ್ರೈಡ್ ಐಟಮ್ಸು. ಯಾಕಂದರೆ ಈಗ ಈ ಫ್ರೈಡ್ ಚಿಕನ್ನೇ ಆಗಲಿ, ಕಬಾಬ್ಸು, ಪಕೋಡ, ಬಜ್ಜಿ, ಬೋಂಡಾ, ಮಂಚೂರಿಯನ್ನು, ಎಲ್ಲ ಥರದ್ದು ಇವೆಲ್ಲ ಮೊಸರು ಜೊತೆಗೆ ತೊಗೊಂಡಾಗ ಏನಾಗುತ್ತೆ, ಅದರಲ್ಲಿ ಈ ಫ್ರೈಡ್ ಐಟಮ್ಸಲ್ಲಿರೋ ಕೊಬ್ಬಿನಾಂಶನೇ ಜಾಸ್ತಿ. ಹಾಗಾಗಿ ಟೋಟಲ್ ಫ್ಯಾಟ್ ಲೋಡ್ ಅನ್ನೋದೇ ನೀವು ತಿನ್ನೋ ಆಹಾರದಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಆ ಥರ ಫ್ಯಾಟ್ ಜಾಸ್ತಿ ಇರೋ ಅಂಥ ಒಂದು ಆಹಾರನ ತೊಗೊಂಡ್ರೆ ಜಠರದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳುತ್ತೆ. ಆವಾಗ ಹೆವಿನೆಸ್ಸು, ಒಂಥರ ಫುಲ್ನೆಸ್ಸು, ಹೊಟ್ಟೆ ಎಲ್ಲ ಬಾಧೆ ಅನಿಸೋದು, ಹೊಟ್ಟೆಯಲ್ಲಿ ಜಠರದಲ್ಲಿ ಜಾಸ್ತಿ ಹೊತ್ತು ಆಹಾರ ಇದ್ದರೆ ಗ್ಯಾಸ್ಟ್ರಿಕ್ ಆ್ಯಸಿಡ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಆಲ್ರೆಡಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಒಂಥರ ರಿಫ್ಲಕ್ಸು, ಆಮ್ಲೀಯತೆ, ಅಸಿಡಿಟಿ ಆಗ್ತಾ ಇರುತ್ತೆ. ಸೊ ಆ ಫ್ರೈಡ್ ಫುಡ್ ಜೊತೆಗೆ ನಾನು ಮೊಸರು ತೊಗೊಂಡ್ಬಿಟ್ಟು ನನಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂದರೆ, ಅದು ಮೊಸರದಲ್ಲ ಸಮಸ್ಯೆ, ಅದು ಫ್ರೈಡ್ ಫುಡ್ಡಿಂದ ಬರ್ತಾ ಇರೋ ಸಮಸ್ಯೆ ಅದು.
ಈಗ ಈ ಸ್ವೀಟ್ಸು ಎಷ್ಟೊಂದು ಜನ ಮೊಸರು ಸ್ವೀಟ್ಸ್ ಎಲ್ಲ ಥರ ಮಿಕ್ಸ್ ಮಾಡ್ಕೊಂಡು ತಗೊತಾ ಇರ್ತಾರೆ. ಈಗ ಹಲವಾರು ಥರದ್ದು ಫ್ಲೇವರ್ಡ್ ಯೋಗರ್ಟ್ಸ್ ಅಂತ ಪ್ಯಾಕೆಟ್ ಮೊಸರುಗಳಲ್ಲಿ ಸಕ್ಕರೆ ಅಂಶ ಎಲ್ಲ ಲಾಟ್ ಆಫ್ ಶುಗರ್ ಇರುತ್ತೆ. ಅಂಥದ್ರೆಲ್ಲ ತೊಗೊಂಡಾಗ ಫರ್ಮೆಂಟೇಷನ್ ಆಗುತ್ತೆ, ಬ್ಲೋಟಿಂಗು, ಗ್ಯಾಸ್ ಇವೆಲ್ಲ ಜಾಸ್ತಿ ಆಗುತ್ತೆ. ಇನ್ನು ಹಲವಾರು ಇಂಡಿಯನ್ ಸ್ವೀಟ್ಸ್ ಎಲ್ಲ ಮಿಲ್ಕ್ ಬೇಸ್ಡು, ಹಾಗಾಗಿ ಅದರಲ್ಲೂ ಲ್ಯಾಕ್ಟೋಸ್ ಇರುತ್ತೆ, ಮೊಸರಲ್ಲೂ ಲ್ಯಾಕ್ಟೋಸ್ ಇರುತ್ತೆ. ಸೊ ಆದಷ್ಟು ಸ್ವೀಟ್ಸ್ ಜೊತೆಗೆ ಈ ಮೊಸರನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಸಕ್ಕರೆ ಅಂಶದಿಂದ ಆಗ್ತಾ ಇರುತ್ತೆ ಸಮಸ್ಯೆ, ಅದು ಮೊಸರಿಂದ ಅಲ್ಲ. ಎಷ್ಟೊಂದು ಜನ ಈ ಥರ ಮೂಢನಂಬಿಕೆಗಳಿಟ್ಕೊಂಡು ಅವರು ತಿನ್ನೋ ಫುಡ್ಡನ್ನ ಕಾಂಬಿನೇಷನ್ಸ್ನ ಬ್ಲೇಮ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಆ್ಯಕ್ಚುಲಿ ಎಷ್ಟೊಂದು ಸರಿ ಓವರ್ ಈಟ್ ಮಾಡ್ತಾ ಇರ್ತಾರೆ, ತಿನ್ನೋದೇ ಜಾಸ್ತಿ ತಿಂತಾ ಇರ್ತಾರೆ, ಅಥವಾ ತುಂಬ ಫ್ರೈಡ್ ಐಟಮ್ಸು, ಸಕ್ಕರೆ ಇರೋ ಅಂಶ ಜಾಸ್ತಿ, ನಾರಿನಾಂಶ ಕಡಿಮೆ, ನಿದ್ದೆ ಸರಿ ಇಲ್ಲ, ಮಾನಸಿಕ ಒತ್ತಡ, ಟೈಮ್ ಊಟ ಮಾಡಲ್ಲ, ಇಂಥವೆಲ್ಲ ಅವರು ಫೋಕಸ್ ಮಾಡಬೇಕಾಗುತ್ತೆ. ಸುಮ್ಮನೆ ಮೊಸರು ಜೊತೆಗೆ ತೊಗೊಂಡ್ಬಿಟ್ಟು ನನಗೆ ಸಮಸ್ಯೆ ಆಗೋಯ್ತು ಅನ್ನೋದು ಮೊಸರನ್ನ ಬ್ಲೇಮ್ ಮಾಡ್ಬಾರ್ದು. ಯಾಕಂದರೆ ಯಾವ ಫುಡ್ಸು ಮೊಸರು ಜೊತೆಗೆ ತೊಗೊಂಡ್ಬಿಟ್ರೆ ಹಾನಿ ಆಗುತ್ತೆ ಆ ಥರದ್ದಿಲ್ಲ. ಹೌದು, ಕೆಲವೊಂದು ಫುಡ್ಸು ಕೆಲವರಿಗೆ ಸೂಟ್ ಆಗೋದಿಲ್ಲ ಅಂಥವು. ಈಗ ಮುಂಚೆ ಎಷ್ಟೊಂದು ವರ್ಷಗಳಿಂದ ಹಿರಿಯರೆಲ್ಲ ಹೇಳ್ಕೊಂಬಂದರೆ ಕೆಲವೊಂದು ಆಹಾರ, ಈಗ ಹಾಲು ಮೊಸರು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಗೊಳಕ್ಕಾಗಲ್ಲ. ಅದೇ ಥರ ತುಂಬ ಸಿಟ್ರಿಕ್ ಐಟಮ್ಸ್ನ ಮೊಸರು ಜೊತೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಆ ಥರದ್ದು ಕೆಲವೊಂದು ಇರುತ್ತೆ. ಸೊ ಎಲ್ಲ ಥರದ್ದು ಹಣ್ಣುಗಳು ಮೊಸರು ಜೊತೆಗೆ ತಿನ್ಬೋದು, ಏನು ಸಮಸ್ಯೆ ಇಲ್ಲ. ಕೆಲವೊಂದು ನಿಮಗೆ ಮೊಸರು ಜೊತೆಗೆ ಇಂಥ ಫುಡ್ಡು ನನಗೆ ಸ್ವಲ್ಪ ಯಾಕೋ ತಿಂದರೆ ಹೊಟ್ಟೆ ಸ್ವಲ್ಪ ಹೆವಿ ಅನಿಸುತ್ತೆ, ಹೊಟ್ಟೆ ಸ್ವಲ್ಪ ಬಾಧೆ ಅನಿಸುತ್ತೆ, ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅಂದರೆ ಆ ಕಾಂಬಿನೇಷನ್ನು ಒಂದೇ ಸಾರಿ ತೊಗೊಳ್ಳೋಕ್ಕಿಂತ ಆ ಫುಡ್ಡನ್ನ ಸಪ್ರೇಟಾಗಿ ತೊಗೊಳ್ಳಿ, ಬೇಕಾದ್ರೆ ಮೊಸರನ್ನ ಬೇರೆ ಟೈಮಲ್ಲಿ ತೊಗೊಳ್ಳಿ. ಸೊ ಅದೇನು ಸಮಸ್ಯೆ ಇಲ್ಲ. ನಿಮಗೆ ಸ್ಪೆಸಿಫಿಕ್ ಇಂಥ ಫುಡ್ಸ್ ಜೊತೆ ಮೊಸರು ತೊಗೊಂಡಾಗೆಲ್ಲ ನನಗೆ ಸಮಸ್ಯೆ ಆಗ್ತಾ ಇದೆ ಇಂಥವಂದರೆ ಈ ವಿಡಿಯೋ ಇದರಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಆ ಕಾಮೆಂಟ್ ಸೆಕ್ಷನ್ನ ನೋಡ್ತೀನಿ, ಅದನ್ನು ನೋಡಿ ನಾನು ನೆಕ್ಸ್ಟ್ ಒಂದು ವಿಡಿಯೋ ಇದ್ರ ಬಗ್ಗೆನೇ ಅಡ್ರೆಸ್ ಮಾಡ್ತೀನಿ. ಧನ್ಯವಾದ.